ನೀವು ಕಸ ಎಸೆಯುತ್ತಿದ್ದೀರಾ? ಹಾಗಿದ್ರೆ ಎಚ್ಚರ, ಈಗ ಕಸವೇ ನಿಮ್ಮ ಮನೆ ಬಾಗಿಲಿಗೆ ಬರುತ್ತಿದೆ. ಬೆಂಗಳೂರಿನಲ್ಲಿ ನಡೆಯುತ್ತಿದೆ ಹೊಸ ಪ್ರಯೋಗ, ಅದರ ಹೆಸರೇ ಗಾರ್ಬೇಜ್ ಫೆಸ್ಟಿವಲ್. ಬಿಗ್ ಅಪ್ಡೇಟ್ ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಶರಣ್ ಗೌಡ. ಪ್ರತಿದಿನ ಬೆಳಿಗ್ಗೆ ಹಾಡು ಹಾಕಿಕೊಂಡು ಕಸ ಕಲೆಕ್ಟ್ ಮಾಡಿಕೊಂಡು ಹೋಗುವ ಗಾಡಿ ಈಗ ಕಸವನ್ನು ಕಸ ಹಾಕಿದವರ ಮನೆ ಮುಂದೆ ಸುರಿಯುತ್ತಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಮತ್ತು ಬೆಂಗಳೂರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲಿಮಿಟೆಡ್ ಈ ಎರಡೂ ಸೇರಿ ಈ ಅಭಿಯಾನವನ್ನು ಆರಂಭಿಸಿದ್ದಾರೆ. ನಗರದ 190ಕ್ಕೂ ಹೆಚ್ಚು ವಾರ್ಡ್ಗಳಲ್ಲಿ ರಸ್ತೆ ಮೇಲೆ ಕಸ ಎಸೆಯುವವರ ಮನೆ ಬಾಗಿಲಿಗೆ ಅವರದ್ದೇ ಕಸವನ್ನು ಹಿಂತಿರುಗಿಸಲಾಗುತ್ತಿದೆ. ಈ ಹೊಸ ಕ್ರಮವು ಜನರಲ್ಲಿ ಜವಾಬ್ದಾರಿತನ ಮೂಡಿಸಲು ಮತ್ತು ಕಸ ಎಸೆದರೆ ಅದು ನಿನ್ನವರೆಗೆ ಬರುತ್ತದೆ ಎಂಬ ಸಂದೇಶ ನೀಡುವ ಸಲುವಾಗಿ ಈ ಅಭಿಯಾನದಡಿ ಈಗಾಗಲೇ 218 ಮನೆಗಳಿಗೆ ಕಸ ಹಿಂದಿರುಗಿಸಲಾಗಿದೆ ಮತ್ತು 2.8 ಲಕ್ಷ ರೂಪಾಯಿ ದಂಡ ವಸೂಲಿಯಾಗಿದೆ. ನಗರದ ಕಪ್ಪು ಕಸದ ಸ್ಥಳಗಳು ಈಗ 2,000ರಿಂದ 400ಕ್ಕೆ ಇಳಿದಿವೆ. ರೂಪಾಯಿ 2,000ರಿಂದ ರೂಪಾಯಿ 10,000ವರೆಗೆ ದಂಡ ವಿಧಿಸಿದೆ ಮತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಹೊಸ ವಾಟ್ಸಪ್ ದೂರು ಸೇವೆ ಆರಂಭಿಸಿದೆ. ಹೆಚ್ಚಾಗಿ 65 ಕಸದ ಕಿಯೋಸ್ಕ್ಗಳು ಶೀಘ್ರದಲ್ಲೇ ಸ್ಥಾಪನೆಗೊಳ್ಳಲಿವೆ. ಈ ಹಿಂದೆ ಆಲ್ರೆಡಿ ಸಿಎಂ ಖುದ್ದಾಗಿ ವಿನಂತಿ ಮಾಡಿಕೊಂಡಿದ್ದು ಆಯಿತು, ಬಿಬಿಎಂಪಿ ಅಧಿಕಾರಿಗಳು ದಂಡ ವಿಧಿಸಿದ್ದು ಆಯಿತು. ಆದರೆ ಪಾಠ ಕಲಿಯದ ಜನಕ್ಕೆ ಇದೊಂದು ಅದ್ಭುತ ಪ್ರಯೋಗ. ಡಿಸಿಎಂ ಡಿಕೆಶಿ ಹೇಳುವಂತೆ ಗಾರ್ಬೇಜ್ ಮಾಫಿಯಾ ವಿರುದ್ಧ ಜನರ ಸಹಕಾರವೇ ದೊಡ್ಡ ಶಕ್ತಿ. ಹೀಗಾಗಿ ನೆನಪಿಡಿ, ಕಸ ಎಸೆದರೆ ಅದು ನಿನ್ನ ಮನೆ ಬಾಗಿಲಿಗೆ ಬರುತ್ತದೆ. ಸ್ವಚ್ಛ ಬೆಂಗಳೂರು ನಮ್ಮ ಜವಾಬ್ದಾರಿ. ಈ ಬಾರಿ ಕಸ ಮಾತನಾಡುತ್ತಿದೆ, ನನ್ನನ್ನು ಎಸೆದವನೇ ನಿನಗೆ ಹಿಂತಿರುಗುತ್ತೇನೆ.